ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 16ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಕಂಟಿನ್ಯೂಸ್ 3 ಟ್ರೇಡಿಂಗ್ ಸೆಷನ್ಗಳಲ್ಲಿ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿನಲ್ಲಿ 125 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 22,148ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 22,000 ಲೆವೆಲ್ ನಿಫ್ಟಿಗೆ ಒಂದು ಕ್ರೂಷಲ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಿರೋವರೆಗೂ ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಅಕಸ್ಮಾತ್ 22,000 ಲೆವೆಲ್ ಬ್ರೇಕ್ ಆದರೆ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ನಿಫ್ಟಿಯಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಸೆನ್ಸೆಕ್ಸ್ ಕೂಡ 456 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 288 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ವೀಕ್ನೆಸ್ಗೆ ರೀಸನ್ ಎಲ್ರಿಗೂ ಕೂಡ ಗೊತ್ತಿದೆ. ಇಸ್ರೇಲ್ ಮತ್ತು ಇರಾನ್ನ ನಡುವೆ ಏನು ಕಾನ್ಫ್ಲಿಕ್ಟ್ ನಡೀತಿದೆ ಅದು ಮಾರ್ಕೆಟ್ನ ವೀಕ್ನೆಸ್ಗೆ ಕಾರಣ ಆಗ್ತದೆ. ಹಾಗೆ ಇರಾನ್ ಏನು ಇಸ್ರೇಲ್ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರು ಅದರ ಅಗೇನ್ಸ್ಟ್ ಆಗಿ ಇಸ್ರೇಲಿಯನ್ ಫಾರಿನ್ ಮಿನಿಸ್ಟರ್ 32ಕ್ಕೂ ಹೆಚ್ಚಿನ ಕಂಟ್ರಿಗಳಿಗೆ ಇರಾನ್ನ ಮೇಲೆ ಸ್ಯಾಂಕ್ಷನ್ ಅನ್ನು ಹಾಕಿ ಅಂತ ಹೇಳಿದ್ದಾರೆ. ಅಂದ್ರೆ ಇರಾನ್ನ ಜೊತೆಯಲ್ಲಿ ಯಾವುದೇ ರೀತಿಯ ಒಂದು ಬಿಸ್ನೆಸ್ ಅನ್ನ ಮಾಡಬೇಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಈ 32 ಕಂಟ್ರಿಗಳಲ್ಲಿ ಭಾರತ ಕೂಡ ಇರುವಂತ ಚಾನ್ಸಸ್ ಇರುತ್ತೆ. ಯಾವೆಲ್ಲ ಕಂಟ್ರಿಗಳಿಗೆ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ಇಸ್ರೇಲ್ನ ಜೊತೆಯಲ್ಲಿ ಭಾರತ ಕೂಡ ಒಳ್ಳೆ ಒಂದು ರಿಲೇಶನ್ಶಿಪ್ ಅನ್ನ ಹೊಂದಿರೋದ್ರಿಂದ ಭಾರತಕ್ಕೂ ಕೂಡ ಅವರು ರಿಕ್ವೆಸ್ಟ್ ಮಾಡಿರುವಂತ ಚಾನ್ಸಸ್ ಇರುತ್ತೆ. ಬಟ್ ಇರಾನ್ ಒಂದು ಮೇಜರ್ ಕ್ರೂಡ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಆಗಿರುತ್ತೆ. ಬಹಳಷ್ಟು ದೇಶಗಳು ಇರಾನ್ನ ಮೇಲೆ ಡಿಪೆಂಡೆನ್ಸಿಯನ್ನು ಹೊಂದಿರ್ತಾರೆ. ಸೊ ಸ್ಯಾಂಕ್ಷನ್ಸ್ ಅನ್ನ ಅಪ್ಲೈ ಮಾಡೋದು ಅಷ್ಟು ಈಸಿ ಆಗಿರೋದಿಲ್ಲ. ಇರಾನ್ನ ಮೂಲಕ 15%ಗೂ ಹೆಚ್ಚಿನ ಕ್ರೂಡ್ ಆಯಿಲ್ನ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಅಕಸ್ಮಾತ್ ಇರಾನ್ ತಮ್ಮ ಒಂದು ಸಿ ರೂಟ್ಸ್ ಅನ್ನು ಕ್ಲೋಸ್ ಮಾಡಿದ್ರೆ 15%ನಷ್ಟು ಕ್ರೂಡ್ ಆಯಿಲ್ನ ಟ್ರಾನ್ಸ್ಪೋರ್ಟೇಷನ್ ಸ್ಟಾಪ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಬಹಳಷ್ಟು ಕ್ರೂಡ್ ಆಯಿಲ್ನ ಡೆಫಿಷಿಯನ್ಸಿ ಬರುತ್ತೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಸಡನ್ ಆಗಿ ಜಂಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ರಿಂದ ಎಲ್ಲ ಕಂಟ್ರಿಗಳು ಕೂಡ ಯೋಚನೆ ಮಾಡಿ ಡಿಸಿಷನ್ಸ್ ಅನ್ನ ತಗೋತಾರೆ. ಅದೇ ರಷ್ಯಾ ಉಕ್ರೇನ್ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದಾಗ ಎಲ್ಲ UN ನೇಷನ್ಸ್ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ರು. ಬಟ್ ಇರಾನ್ನ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕೋದು ಅಷ್ಟು ಈಸಿ ಇರೋದಿಲ್ಲ. ಸೊ ಆ ಒಂದು ವಿಷಯ ಇರಾನ್ಗೂ ಕೂಡ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಇಸ್ರೇಲ್ ತಮ್ಮ ಒಂದು ರಿಕ್ವೆಸ್ಟ್ ಅನ್ನ ಮಾಡಿದರೆ ನೋಡ್ಬೇಕಾಗುತ್ತೆ ಈ ಒಂದು ಮ್ಯಾಟರ್ ಎಲ್ಲಿವರೆಗೂ ಹೋಗುತ್ತೆ ಅಂತ. ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. US ಮಾರ್ಕೆಟ್ಸ್ ಡೌ ಜೋನ್ಸ್, ನ್ಯಾಸ್ಡ್ಯಾಕ್, S&P 500 ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಹಾಗೆಯೇ ಯುರೋಪಿಯನ್ ಮಾರ್ಕೆಟ್ಸ್ಗಳಲ್ಲಿ, ಏಷ್ಯನ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಅದರ ಒಂದು ಎಫೆಕ್ಟ್ ನಮಗೆ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ನಾಳೆ ಮಾರ್ಕೆಟ್ ಹಾಲಿಡೇ ಇರುತ್ತೆ. ರಾಮನವಮಿ ಪ್ರಯುಕ್ತ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಟ್ರೇಡಿಂಗ್ ಅಥವಾ ಸೆಟಲ್ಮೆಂಟ್ ಆಗೋದಿಲ್ಲ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಐಷರ್ ಮೋಟಾರ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3%ಗೂ ಹೆಚ್ಚಿನ ಅಪ್ಸೈಡ್ ಐಷರ್ ಮೋಟಾರ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಡಿವಿ ಸ್ಲ್ಯಾಬ್ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ಟೈಟನ್ನಲ್ಲಿ ಕೂಡ 1.5%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. HUL ONGC ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆಯೇ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಗೌರ್ಮೆಂಟ್ ವಿಂಡ್ಫಾಲ್ ಟ್ಯಾಕ್ಸಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಪ್ರತಿ ಮೆಟ್ರಿಕ್ ಟನ್ ಕ್ರೂಡ್ ಆಯಿಲ್ನ ಎಕ್ಸ್ಪೋರ್ಟ್ನ ಮೇಲೆ ವಿಂಡ್ಫಾಲ್ ಟ್ಯಾಕ್ಸಸ್ ಈಗ 9,600 ರೂಪಾಯಿ ಆಗಿರುತ್ತೆ. ರೀಸೆಂಟ್ ಆಗಿ ಏಪ್ರಿಲ್ 4ಕ್ಕೆ 6,800 ರೂಪಾಯಿಗೆ ಈ ಒಂದು ವಿಂಡ್ಫಾಲ್ ಟ್ಯಾಕ್ಸ್ ಅನ್ನು ಇನ್ಕ್ರೀಸ್ ಮಾಡಿದ್ರು. ಈಗ ಕ್ರೂಡ್ ಆಯಿಲ್ನ ಪ್ರೈಸಸ್ನಲ್ಲಿ ಒಂದು ಸ್ಟೀಪ್ ಇನ್ಕ್ರೀಸ್ ಇರೋದ್ರಿಂದ 9,600 ರೂಪಾಯಿಗೆ ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಈ ಒಂದು ವಿಂಡ್ಫಾಲ್ ಟ್ಯಾಕ್ಸ್ ಅನ್ನು ಅಪ್ಲೈ ಮಾಡೋದಕ್ಕೆ ಮೇಜರ್ ರೀಸನ್. ಸೊ ಭಾರತದ ಬಹಳಷ್ಟು ಕ್ರೂಡ್ ಪ್ರೊಡ್ಯೂಸಿಂಗ್ ಕಂಪನಿಗಳು ಕ್ರೂಡ್ ಆಯಿಲ್ ಅನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರಿಂದ ಒಳ್ಳೆ ಒಂದು ದುಡ್ಡನ್ನು ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಭಾರತದಲ್ಲೇ ಕ್ರೂಡ್ ಆಯಿಲ್ಗೆ ತುಂಬಾನೇ ಶಾರ್ಟೇಜ್ ಇದೆ. ನಾವು ಬೇರೆ ದೇಶಗಳಿಂದ ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋಬೇಕಾಗಿ ಬರುತ್ತೆ. ಬಟ್ ಇಲ್ಲಿನ ಕಂಪನಿಗಳು ತಮ್ಮ ಕ್ರೂಡ್ ಆಯಿಲ್ ಅನ್ನ ಬೇರೆ ದೇಶಕ್ಕೆ ಕಳಿಸ್ತಾರೆ. ಅದೇ ಒಂದು ರೀಸನ್ ಇಂದ ಗೌರ್ಮೆಂಟ್ ವಿಂಡ್ಫಾಲ್ ಟ್ಯಾಕ್ಸ್ ನ ಕಾನ್ಸೆಪ್ಟ್ ಅನ್ನ ತಂದಿದ್ದಾರೆ. ಇದರಿಂದ ಎಕ್ಸ್ಪೋರ್ಟ್ ನ ಮೇಲೆ ಟ್ಯಾಕ್ಸಸ್ ಅಪ್ಲಿಕೇಬಲ್ ಆಗುತ್ತೆ. ಆದ್ರಿಂದ ಬಹಳಷ್ಟು ಕ್ರೂಡ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿಗಳು ತಮ್ಮ ಒಂದು ಕ್ರೂಡ್ ಆಯಿಲ್ ಅನ್ನ ಭಾರತದ ಕಂಪನಿಗಳಿಗೆ ಸೆಲ್ ಮಾಡ್ತಾರೆ. ಸೊ ಇನ್ಫೋಸಿಸ್ ತಮ್ಮ ರಿಸಲ್ಟ್ ಅನ್ನ ಗುರುವಾರ ಡಿಕ್ಲೇರ್ ಮಾಡ್ತಾರೆ. ಇನ್ಫೋಸಿಸ್ ನ Q4 ಪ್ರಿವ್ಯೂ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ನಮಗೆ ಫ್ಲಾಟ್ ಆಗಿ ಡಿಕ್ಲೇರ್ ಆಗುವಂತ ಚಾನ್ಸಸ್ ಇದೆ. 6,128 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಇನ್ಫೋಸಿಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಬಹುದು ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ ಇನ್ಫೋಸಿಸ್ನ ರೆವೆನ್ಯೂ 38,413 ಕೋಟಿ ಬರ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ ಇಯರ್ ಆನ್ ಇಯರ್ ರೆವೆನ್ಯೂನಲ್ಲಿ 2%ನಷ್ಟು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ 1%ಗೂ ಹೆಚ್ಚಾಗಿ ಫಾಲ್ ಆಗುತ್ತೆ ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ನೋಡಬೇಕಾಗುತ್ತೆ ಇನ್ಫೋಸಿಸ್ನ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ. ಸೊ ಇದೇ ರೀತಿಯ ಒಂದು ರಿಸಲ್ಟ್ ಬಂದರೆ ಇನ್ಫೋಸಿಸ್ನಲ್ಲಿ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು Q4 ರಿಸಲ್ಟ್ ಪ್ರಿವ್ಯೂ ಬಂದಿದ್ರಿಂದ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ 3.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ IT ಸೆಕ್ಟರ್ ಇವತ್ತು ವೀಕ್ ಆಗಿ ಟ್ರೇಡ್ ಆಗಿದೆ. LTI ಮೈಂಟ್ರಿ, ವಿಪ್ರೋನಲ್ಲಿ ಕೂಡ 2.5%ಗೂ ಹೆಚ್ಚಿನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನ್ಯಾಸ್ಡ್ಯಾಕ್ ಕೂಡ ನಿನ್ನೆ ನೆಗೆಟಿವ್ ಆಗಿ ಕ್ಲೋಸ್ ಆಗಿತ್ತು. ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಕೂಡ 3%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನ್ಸರ್ ಕೂಡ 2.5%ನಷ್ಟು ಇವತ್ತು ಕರೆಕ್ಟ್ ಆಯಿತು. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಬೈಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ.
2,000 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 4,468 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಅಪ್ಸೈಡ್ ಬೆಳಗಿನ ಸೆಷನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 3% ಗೇನ್ನೊಂದಿಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಬ್ಲ್ಯಾಕ್ ರಾಕ್ನ ಜೊತೆಯಲ್ಲಿ ಒಂದು ಜಾಯಿಂಟ್ ವೆಂಚರ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಇದೊಂದು ವೆಲ್ತ್ ಮ್ಯಾನೇಜ್ಮೆಂಟ್ ಜಾಯಿಂಟ್ ವೆಂಚರ್ ಆಗಿರುತ್ತೆ. ಇದರ ಬಗ್ಗೆ ಬಹಳ ಹಿಂದೆನೇ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಡಿಸ್ಕಷನ್ಸ್ಗಳನ್ನು ಕೂಡ ಮಾಡಿದ್ರು. 50-50 ಪಾರ್ಟ್ನರ್ಶಿಪ್ನ ಜೊತೆಯಲ್ಲಿ ಬ್ಲ್ಯಾಕ್ ರಾಕ್ನ ಜೊತೆಯಲ್ಲಿ AMCಯನ್ನು ಸ್ಟಾರ್ಟ್ ಮಾಡುವಂಥ ಪ್ಲಾನ್ಸನ್ನು ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಹೊಂದಿದ್ರು. ಸೊ ಈ ಒಂದು ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡಿ ತಮ್ಮದೇ ಆದ ಮ್ಯೂಚುವಲ್ ಫಂಡ್ಗಳನ್ನು ಲಾಂಚ್ ಮಾಡುವಂಥ ಪ್ಲಾನ್ಸನ್ನು ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಹೊಂದಿದ್ದಾರೆ. ಸೊ ಈ ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿ ಸದ್ಯದಲ್ಲೇ ಮಾರ್ಕೆಟ್ನಲ್ಲಿ ಲಾಂಚ್ ಆಗುವಂಥ ಚಾನ್ಸಸ್ ಇದೆ. ಇದಕ್ಕೆ ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ. ಆ ಅಪ್ರೂವಲ್ಸ್ ಸಿಕ್ಕಿದ ಮೇಲೆ ಈ ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿ ಮಾರ್ಕೆಟ್ನಲ್ಲಿ ಲಾಂಚ್ ಆಗುತ್ತೆ. ಎಕ್ಸೈಡ್ ಇಂಡಸ್ಟ್ರಿ ಸ್ಟಾಕ್ ಪ್ರೈಸ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ಬಹಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ ಟೈಮ್ ಹೈ ಹತ್ರ ಎಕ್ಸೈಡ್ ಇಂಡಸ್ಟ್ರೀಸ್ ಟ್ರೇಡ್ ಆಗ್ತಿದೆ. 15% ಗೇನ್ ಇವತ್ತು ಎಕ್ಸೈಡ್ ಇಂಡಸ್ಟ್ರೀಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ರೀಸೆಂಟಾಗಿ ಇವರು ಒಳ್ಳೊಳ್ಳೆ ಪಾರ್ಟ್ನರ್ಶಿಪ್ಗಳನ್ನು ಮಾಡ್ಕೊಂಡಿದ್ರು. ಹಾಗೆಯೇ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಿರೋದು ಗೌರ್ಮೆಂಟ್ನ ಒಂದು ಸ್ಟ್ರಾಂಗ್ ಪುಷ್ ಕೂಡ ಈ ಒಂದು ಮೊಮೆಂಟಮ್ಗೆ ಕಾರಣ ಆಗಿದೆ. ರೀಸೆಂಟಾಗಿ ಹ್ಯುಂಡೈ ಮೋಟಾರ್ಸ್ ಮತ್ತು ಕಿಯಾ ಕಾರ್ಪೊರೇಷನ್ನ ಜೊತೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ಪನ್ನು ಕೂಡ ಮಾಡಿದ್ರು. ಸೊ ಈ ಕಂಪನಿಗಳ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಲಿಥಿಯಂ ಅಯಾನ್ ಬ್ಯಾಟ್ರಿಯನ್ನು ಎಕ್ಸೈಡ್ ಇಂಡಸ್ಟ್ರೀಸ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದು ಕೂಡ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಸೊ ಫ್ಯೂಚರ್ನಲ್ಲಿ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ತಮ್ಮ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈ ಮುಂಚೆ 373ರ ಟಾರ್ಗೆಟ್ ಪ್ರೈಸನ್ನು ಮಾರ್ಗನ್ ಸ್ಟ್ಯಾನ್ಲಿ ಕೊಟ್ಟಿದ್ರು. ಅದನ್ನು 485ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಅದೇ ಒಂದು ಪ್ರೈಸ್ನ ಅರೌಂಡಲ್ಲಿ ಈಗ ಎಕ್ಸೈಡ್ ಇಂಡಸ್ಟ್ರೀಸ್ ಟ್ರೇಡ್ ಆಗ್ತಿದೆ. ಸೊ ಹೆಚ್ಚಿನ ಒಂದು ಅಪ್ಸೈಡ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಸ್ಟಾಕ್ನಲ್ಲಿ ಆಲ್ರೆಡಿ ಭಾಳಷ್ಟು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಎಕ್ಸೈಡ್ ಇಂಡಸ್ಟ್ರೀಸ್ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಡಿಮ್ಯಾಂಡ್ ಇನ್ಕ್ರೀಸ್ ಆದಷ್ಟು ಕೂಡ ಈ ಒಂದು ಸ್ಟಾಕ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಇವರ ಕಾಂಪಿಟೇಟರ್ ಕಂಪನಿ ಅಮರ್ ರಾಜಾ ಬ್ಯಾಟರೀಸ್ ಕೂಡ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಭಾರತಿ ಎಕ್ಸಾಕಾಮ್ನ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ ಇವತ್ತು ಕೂಡ 13% ಜಂಪ್ ಆಗಿದೆ. ಸೊ ಇದಕ್ಕೆ ರೀಸನ್ ಬಹಳಷ್ಟು ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಲಿಸ್ಟಿಂಗ್ನ ನಂತರ ಬಹಳಷ್ಟು ಕವರೇಜ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಈಗ ಜೆಫ್ರೀಸ್ ಸ್ಟಾಕನ್ನು ಕವರ್ ಮಾಡಿ ಒಂದೇ ವರ್ಷದಲ್ಲಿ ಒಂದು ಸ್ಟಾಕ್ ಡಬಲ್ ಆಗುತ್ತೆ ಅಂತ ಹೇಳಿದರೆ ಭಾರತಿ ಎಕ್ಸಾಕಾಮ್ ಫಿಕ್ಸ್ ಮಾಡಿದಂಥ ಪ್ರೈಸ್ ₹570. ಸೊ 1,100ರ ಅರೌಂಡ್ಗೆ ಹೋದರೆ ಭಾರತಿ ಎಕ್ಸಾಕಾಮ್ ಡಬಲ್ ಆಗುತ್ತೆ. ಸೊ ಈಗ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕೂಡ ಇದೆ. ಸೊ 1 ವರ್ಷದ ಸಮಯವನ್ನು ಜೆಫ್ರೀಸ್ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಖಂಡಿತವಾಗ್ಲೂ ಸ್ಟಾಕ್ ಡಬಲ್ ಆಗುತ್ತೆ ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. ಟೆಲಿಕಾಂ ಸ್ಪೇಸ್ನಲ್ಲಿ ಒಳ್ಳೆ ಒಂದು ವ್ಯಾಲ್ಯೂ ಕ್ರಿಯೇಟರ್ ಭಾರತಿ ಎಕ್ಸಾಕಾಮ್ ಆಗ್ಬೋದು ಅನ್ನೋದು ಜೆಫ್ರೀಸ್ನ ಒಂದು ವ್ಯೂ ಆಗಿರುತ್ತೆ. ಬಟ್ ಆಲ್ರೆಡಿ ಸ್ಟಾಕ್ ತುಂಬಾ ಜಂಪ್ ಆಗಿದೆ. ಸೊ ಅವರು ಕೂಡ ತಮ್ಮ Q4 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ಬೋದು. ರಿಸಲ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.